ಎಲ್ಲರೂ ನಮಸ್ಕಾರ. ನಾನು ಇನ್ನು ಕಳೆದು ಹೋದ ಶಾಲಾ ದಿನಗಳು ಎಂದಿಗೂ ಮರಳಿಬಾರದು ಇದರ ಬಗ್ಗೆ ಒಂದು ವಿಡಿಯೋ ಮಾಡುವ ಅಂತೇಳಿದ್ದೇನೆ. ನಾವೆಲ್ಲರೂ ಚಿಕ್ಕವರಿರುವಾಗ ಯಾವಾಗ ದೊಡ್ಡವರಾಗುವುದು, ಯಾವಾಗ ಬೆಳೆಯುವುದು, ಯಾವಾಗ ತಂದೆ ತಾಯಿ ಥರ ಆಗುವುದು ಅನ್ನುವ ಒಂದು ಆಲೋಚನೆ ಆ ಟೈಮಲ್ಲಿ ಬರ್ತಿತ್ತು. ಅದೇ ಈಗ ದೊಡ್ಡವರಾದಮೇಲೆ ಇನ್ನೂ ಚಿಕ್ಕವರಾಗಿಯೇ ಇದ್ದಿದ್ರೆ ಒಳ್ಳೆಯದಿತ್ತು ಅಂತ ಈಗ ಒಂದು ಆಲೋಚನೆ ಬರ್ತದೆ. ಹಾಗೆ ನಾನು ನನ್ನ ಶಾಲಾ ಜೀವನದ ಬಗ್ಗೆ ನಿಮ್ಮ ಬಳಿ ನಾನು ಹಂಚಿಕೊಳ್ತೇನೆ. ನಾನು ಪ್ರಾಥಮಿಕ ಶಾಲೆಯಲ್ಲಿರುವಾಗ ತುಂಬಾ ತಂಟೆ ಮಾಡ್ತಿದ್ದೆ. ಮಾತನಾಡೋದು, ಉಪದ್ರ ಮಾಡೋದು ಇಂಥದ್ದೇ ಮಾಡ್ತಿದ್ದೆ. ಹಾಗೂ ಕಲಿಯೋದ್ರಲ್ಲಿ ಸಹ ಅಷ್ಟೇನಿರಲಿಲ್ಲ. ಎಲ್ಲ ಸಬ್ಜೆಕ್ಟಲ್ಲಿ ಹಿಂದೆ ಇದ್ದೆ. ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಮ್ಯಾಥ್ಸ್ ಎಲ್ಲ ಸಬ್ಜೆಕ್ಟಲ್ಲಿ ನಾನು ಹಿಂದೆ ಇದ್ದೆ. ಹಾಗೆ ಕಲಿಯೋದ್ರಲ್ಲಿ ಅಷ್ಟು ಆಸಕ್ತಿ ಅನ್ನೋದು ಇರಲಿಲ್ಲ ನನಗೆ. ನಿಮಗೊಂದು ತಮಾಷೆ ವಿಚಾರ ಹೇಳ್ತೇನೆ. ಕಾಪಿ ಬರೀಲಿಕ್ಕೆ ಕೊಡ್ತಿದ್ದಲ್ಲ, ಈ ಕಾಪಿಯಲ್ಲಿ ಎಲ್ಲ ಮಕ್ಕಳು ಒಂದು ಪಾಠವನ್ನು ಒಂದು ಪುಟದಲ್ಲಿ ಬರೆದಿದ್ರೆ ನಾನು ಒಂದು ವಾಕ್ಯವನ್ನು ಒಂದು ಪುಟದಲ್ಲಿ ಬರೆದು ಮುಗಿಸೋದು. ಬೇಗ ಆಗ್ತದಲ್ಲ. ಪ್ರತಿದಿನ ಒಂದು ವಾಕ್ಯವನ್ನು, ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ, ಈ 3 ಕಾಪಿ ಒಂದು ವಾಕ್ಯವನ್ನು ಒಂದು ಪುಟದಲ್ಲಿ ಬರೆದು ಮುಗಿಸ್ತಿದ್ದೆ. ಹಾಗೆ ನಮ್ಮ ಸ್ಕೂಲಲ್ಲೆಲ್ಲ ಚಟುವಟಿಕೆ ಎಲ್ಲ ನಡೆಸ್ತಿದ್ರು. ಇದರಲ್ಲಿ ನನಗೆ ಅವಕಾಶ ಸಿಗಲಿಲ್ಲ. ನಾನು ಕೇಳಿಕೊಂಡೆ, ನಾನು ಸಹ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತೇನೆ. ಅವರು ಹೇಳ್ತಿದ್ರು ಬೇಡ, ಪಾಲ್ಗೊಳ್ಳೋದು ಬೇಡ ಅಂತ ಹೇಳ್ತಿದ್ರು. ಹಾಗೆ ನನ್ನ ಅಮ್ಮ ಬಂದು ಕೇಳಿದರು, ಯಾಕೆ ಅವನಿಗೆ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಕೊಡ್ತಿಲ್ಲ ಅಂತೇಳಿ. ಆಗ ಅವ್ರು ಹೇಳ್ತಿದ್ರು, ಅವನಿಗೆ ದೈಹಿಕ ನ್ಯೂನತೆ ಇದ್ದಂಥ ಕಾರಣದಿಂದ ಅವನಿಗೆ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಡಲಾಗುವುದಿಲ್ಲ ಅಂತೇಳಿ. ಹಾಗೆ ಈ ವಿಚಾರ ನನಗೆ ತುಂಬ ಬೇಜಾರಾಯಿತು. ಹಾಗೆ ನಾನೆಂತ ಮಾಡಿದೆ, 7ನೇ ತರಗತಿ ನಂತರ ಯಾವುದೆಲ್ಲ ಚಟುವಟಿಕೆ ಇತ್ತು ಅದರಲ್ಲೆಲ್ಲ ಪಾಲ್ಗೊಂಡೆ. ಬಹುಮಾನ ಕೂಡ ಪಡೆದುಕೊಂಡೆ. ಅದು ಪ್ರಥಮ ಆಗಿರ್ಬೋದು, ದ್ವಿತೀಯ, ತೃತೀಯ ಇಂಥ ಬಹುಮಾನ ಕೂಡ ನಾನು ಪಡೆದುಕೊಂಡೆ. ಹಾಗೆ ಹೈಸ್ಕೂಲಿಗೆ ಬರುವಾಗ ಕಂಪ್ಲೀಟ್ ಚೇಂಜ್ ಆಯಿತು. ಸ್ಕೂಲ್ ಲೈಫ್ ಕಂಪ್ಲೀಟ್ ಚೇಂಜ್ ಆಯಿತು. ಅಲ್ಲಿ ಅಧ್ಯಾಪಕರಾಗಿರ್ಬೋದು, ಮುಖ್ಯೋಪಾಧ್ಯಾಯರಾಗಿರ್ಬೋದು, ಇಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲ ನನಗೆ ಸಪೋರ್ಟ್ ಮಾಡಲಿಕ್ಕೆ ಪ್ರಾರಂಭಿಸಿದರು. ಯಾವುದೇ ಚಟುವಟಿಕೆಯಲ್ಲಿ ಹೋಗುವಾಗ, ಈಗ ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು, ಟ್ಯಾಲೆಂಟ್ಸ್ ಡೇ ಆಗಿರ್ಬೋದು, ಇತರೆ ಯಾವುದೇ ಚಟುವಟಿಕೆ ಹೋಗುವಾಗ ಅಥವಾ ಕಲಿಯೋದ್ರಲ್ಲಿ ಎಲ್ಲ ಸಪೋರ್ಟ್ ಮಾಡಿದರು. ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ 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 ನಾನು 10ಗೆ ಬಂದೆ, ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಿಗೆ ಬರುವಾಗ ಮೊದಲನೇ ದಿನದಲ್ಲಿ ತುಂಬ ಭಯ ಆಗ್ತಿತ್ತು. ಯಾಕಂದರೆ ಬೋರ್ಡ್ ಎಕ್ಸಾಮ್ ಅಲ್ಲ, ಇನ್ನು ಈ ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನಾ ಇಲ್ವಾ ಅಂತೇಳಿ ಒಂದು ಭಯ ಆಗ್ತಿತ್ತು. ನನ್ನ ತಾಯಿ ಪ್ರತಿದಿನ ಒಂದು ಮಾತು ಹೇಳ್ತಿದ್ಲು, ಇದು ನಿನ್ನ ಜೀವನದ ಮೊದಲನೇ ಘಟ್ಟ, ಇದನ್ನು ನೀನು ಎದುರಿಸಲೇಬೇಕು ಅಂತೇಳಿ. ಹಾಗೆ ಕ್ರಮೇಣವಾಗಿ ಭಯ ಎಲ್ಲ ಸ್ವಲ್ಪ ದೂರ ಹೋಯಿತು. ಹಾಗೆ ನಾನು ಆವಾಗ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ತುಂಬ ಹಿಂದೆ ಇದ್ದೆ. ಮ್ಯಾಥ್ಸ್ ಟೀಚರ್ ಬೆಳಿಗ್ಗೆ 8 ಗಂಟೆಗೆ ಬರ್ತಾರೆ, ಸಂಜೆ 5:30 ತನಕ ಕೂತ್ಕೊಂಡು ನಮಗೆ ಕಲಿಸಿ ಅವರ ಮನೆಗೆ ಹೋಗ್ತಿದ್ರು. ನಿಜ ಟೈಮ್ 9:00ವರೆಗೆ, ಆದರೆ ಅವರು 8 ಗಂಟೆ ಬಂದು ನಮಗೆಲ್ಲ ಕಲಿಸಿ, ನಮಗೆಲ್ಲ ಪ್ರೋತ್ಸಾಹಿಸಿ, ಎಲ್ಲದರಲ್ಲೂ ಕಲಿಯೋದ್ರಲ್ಲಿ ಆಗಿರ್ಬೋದು, ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಪ್ರೋತ್ಸಾಹಿಸ್ತಿದ್ರು. ಹಾಗೆ ಕ್ರಮೇಣವಾಗಿ ಬೋರ್ಡ್ ಎಕ್ಸಾಮ್ ಬಂದೇ ಬಿಡ್ತು, ಫೈನಲ್ ಎಕ್ಸಾಮ್ ಬಂತು. ನನಗೆ ಕನ್ನಡ ಸೋಷಲ್ ಎಕ್ಸಾಮ್ ಏನೋ ಅಷ್ಟೇನು ಭಯ ಇರಲಿಲ್ಲ. ಬೇರೆ ಸಬ್ಜೆಕ್ಟ್ ಸ್ವಲ್ಪ ಭಯ ಆಗ್ತಿತ್ತು, ಏನು ಪಾಸ್ ಆಗ್ತೇನಾ ಇಲ್ವಾ ಅಂತೇಳಿ ಅಂತ ಒಂದು ಭಯ ಆಗ್ತಿತ್ತು. ಕೊನೆಗೆ ರಿಸಲ್ಟ್ ಬರುವಾಗ ಉತ್ತಮ ಅಂಕನೊಂದಿಗೆ ನಾನು ಉತ್ತೀರ್ಣನಾದೆ. ಇನ್ನು ನನ್ನ ಕಾಲೇಜ್ ಜೀವನದ ಬಗ್ಗೆ ನಿಮ್ಮೊಂದಿಗೆ ಹೇಳಲಿಕ್ಕೆ ಮುಂದಿನ ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಗುಡ್ ಬೈ, ಗುಡ್ ನೈಟ್.